ಮಾಡಿಸುವ ವೈಜ್ಞಾನಿಕ ಪದ್ಧತಿಯ ಬಗ್ಗೆ ಪಶುಪಾಲಕರಿಗೆ ತಿಳಿಸಿಕೊಡಲಾಗಿದೆ. ಕೊಟ್ಟಿಗೆಯ ತಗಡು ಛಾವಣಿಯನ್ನು ಒಣ ಹುಲ್ಲಿನ ಹೊದಿಕೆ ಮಾಡಿ ಅದರ ಮೇಲೆ ನೀರು ಸಿಂಪಡಿಸುವುದು, ಕೊಟ್ಟಿಗೆಯ ಒಳಗೋಡೆಗಳಿಗೆ ಗೋಣಿ ಚೀಲಗಳ ಪರದೆಯನ್ನು ಹಾಕಿ ಅವುಗಳಿಗೆ ನೀರು ಸಿಂಪಡಿಸಿ ತೇವಾಂಶ ಕಾಪಾಡಿಕೊಂಡ ಪರಿಣಾಮ ಎಮ್ಮೆಗಳು ರೋಗಗಳಿಗೆ ತುತ್ತಾಗುವುದರಿಂದ ತಡೆಯಲಾಗಿದೆ. ಜೊತೆಗೆ ಆರೋಗ್ಯವಂತ ಎಮ್ಮೆಗಳ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳವಾಗಿದೆ ಎನ್ನುತ್ತಾರೆ ಬೂದುಹಾಳ ಗ್ರಾಮದ ಎಮ್ಮೆ ಪಾಲಕರಾದ ಸಂಗಣ್ಣ ಅವರು. ಇದು ಸುಜಲಾ ಯೋಜನೆಯಿಂದ ನಮಗೆ ಇಷ್ಟು ಎಮ್ಮೆ ಇದು ರೂಮ್ ಕಟ್ಟಿಸ್ಕೊಟ್ಟಿದ್ದಾರೆ. ನಮ್ಮದು ಏನಂದ್ರೆ ದಿನಕ್ಕೆ ಯೋಜನೆಯಿಂದ ಒಂದು 8 ಎಮ್ಮೆ ಇದು ಮಾಡಾಕಿಂತಾವ್ರಿ. 8 ಎಮ್ಮೆ ಅದಾವ್ರಿ, 3 ಎಮ್ಮೆ ಹಿಂಡ್ತಾವೆ, 3 ಎಮ್ಮೆ ಹಾಲು ಕರಿತಾವ್ರಿ. ಉಳಿದು ಏನದ ದನ ಹಂಗೆ ಅದಾವ್ರಿ. ದಿನಕ್ಕೆ 3 ಸತಿ ನೀರು ಹೊಡಿತೀನಿ ರೀ. ಒಂದು 10 ಮ್ಯಾಗೆ ಆನಂತರ ಬುಡಕ್ಕೆ ಇಷ್ಟೆಲ್ಲ ಇದಾಗದ ಸ್ವಲ್ಪ ಹಾಲು ಹೆಚ್ಚಿಗೆ ಕರೆ. ಅದೇ ಹೇಳ್ತೀನಿ ಸರ್, ಒಳ್ಳೇದಾಗಿದೆ. ಇದು ಮಾಡೋಕ್ಕಿಂತ ಸ್ವಲ್ಪ ಉತ್ತಮ ಮನುಷ್ಯ. ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮದ ರೈತ ಮಹಿಳೆಯೂ ಸಹ ಎಮ್ಮೆಗಳ ಕೊಟ್ಟಿಗೆ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡುವುದರಿಂದ ತುಂಬಾ ಅನುಕೂಲವಾಗಿದೆ. ಇದಕ್ಕಾಗಿ ಸುಜಲಾ ಯೋಜನೆ ಜಾರಿಗೆ ತಂದ ಸರ್ಕಾರಕ್ಕೆ ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಬಸಮ್ಮ ಅವರು. ನಮ್ಗೆ ಕೊಟ್ಟಿಡಿ ಎಮ್ಮೆ ಕೊಟ್ಟಿಡಿ ಇದ್ದಿದ್ದಿಲ್ರಿ. ಸುಜಾಳದವ್ರು ಬಂದು ನಮ್ಮ ಊರಿಗೆ ನಮ್ಮ ಮನೆತಾನ ಬಂದು ಕೊಟ್ಟಿಡಿಯನ್ನು ಮಾಡಿದ್ದಾರೆ. ಅನುಕೂಲ ಆಗಿತ್ತೈತ್ರಿ ನಮ್ಮ ಎಮ್ಮಿಗೆ. ಇನ್ನು ಮುಂದೆ ಮೇಲೆ ಎಲ್ಲ ಅವ್ರು ಮಾಡಂದು ವ್ಯವಸ್ಥೆ ಎಲ್ಲ ನಾವು ರೆಡಿ ಮಾಡಿದ್ದೇವ್ರಿ. ಅವ್ರು ಕೊಟ್ಟು ಬಗ್ಗೆ ತೊಗೊಂಡು ಕೇಸಿ ಇನ್ನು ಮ್ಯಾಲ ಎಮ್ಮೆ ನಮ್ಗೆ ಹಾಲು ಚೆನ್ನಾಗಿ ಕೊಡಲಾಗಿತ್ತೈತ್ರಿ. ಅವ್ರ ಬಗ್ಗೆ ಅಂತ ನಮಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಮೊದಲು ಇದ್ದಿದ್ದಿಲ್ರಿ ಅಷ್ಟೆಲ್ಲ. ಕೊಟ್ಟಿಡಿ ಒಳ್ಳೆ ರೀತಿಯಿಂದ ನಮ್ಗೆ ಚೆನ್ನಾಗಿ ಮಾಡಿ ಕೊಟ್ಟಾರ್ರಿ. ಸುತ್ತೆಲ್ಲ ಮಾಡಿ ಕೊಟ್ಟಿದ್ದಾರೆ. ತಟ್ಟೆಲ್ಲ ಕಟ್ಟಿ ಕೇಸಿ ಗೋಣಿ ತಟ್ಟಿ ತೆಗೆದು ಫ್ಯಾನ್ ಗೀನು ಎಲ್ಲ ರೆಡಿ ಮಾಡಿದ್ದಾರೆ ರೀ. ಅದ್ರ ಬಗ್ಗೆ ಏನು ಬೇಕಾದ ಅನುಕೂಲ ಎಲ್ಲ ಕೊಟ್ಟು ನಮ್ಗೆ ಅನುಕೂಲ ಮಾಡ್ಯಾರ್ರಿ.